ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣದಲ್ಲಿ ಶಿವನಿಗೆ ತುಪ್ಪದ ದೀಪ ಮನೆಯಲ್ಲೇ ತಯಾರಿಸುವುದು ಹೇಗೆ. ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ಶಿವನಿಗೆ ತುಪ್ಪದ ಬತ್ತಿಯ ದೀಪವನ್ನು ಬೆಳಗಿಸಲಾಗುತ್ತದೆ. ಶಿವನಿಗೆ ನಾವು ಅರ್ಪಿಸುವ ತುಪ್ಪದ ದೀಪ ಬತ್ತಿಯನ್ನು ಮನೆಯಲ್ಲೇ ತಯಾರಿಸುವುದು ಹೇಗೆ, ಯಾವೆಲ್ಲ ವಸ್ತುಗಳು ಈ ದೀಪ ತಯಾರಿಸಲು ಬೇಕಾಗುವುದು ಅಂತ ನೋಡೋಣ ಬನ್ನಿ. ಶ್ರಾವಣ ಮಾಸದಲ್ಲಿ ಶಿವನಿಗೆ ಬೆಳಗುವ ದೀಪ, ಶಿವನಿಗೆ ಅರ್ಪಿಸುವ ದೀಪವನ್ನು ತಯಾರಿಸುವುದು ಹೇಗೆ, ತುಪ್ಪದ ಬತ್ತಿಯ ದೀಪವನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ವಿಚಾರಗಳಲ್ಲಿ ಒಂದಾಗಿದೆ. ಈ ವರ್ಷ ಶ್ರಾವಣ ಮಾಸವು ಆಗಸ್ಟ್ 5ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 3ರಂದು ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಈ ಮಾಸದಲ್ಲಿ ಶಿವಭಕ್ತರು ಶಿವನ ಮನ ಒಲಿಸಲು ಶಿವಪೂಜೆಯನ್ನು, ಉಪವಾಸವನ್ನು ಮತ್ತು ಶಿವಮಂತ್ರ ಪಠಿಸುವ ಕೆಲಸ ಮಾಡುತ್ತಾರೆ. ಶಿವಪೂಜೆಯಲ್ಲಿ ಮಾತ್ರ ಅಲ್ಲ, ಎಲ್ಲಾ ಪೂಜೆಯಲ್ಲೂ ದೀಪವನ್ನು ಬೆಳಗಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಹಿಂದೂ ಧರ್ಮದಲ್ಲಿ ದೀಪವಿಲ್ಲದೆ ದೇವರ ಪೂಜೆಯನ್ನು ಮಾಡುವುದಿಲ್ಲ. ಹಾಗೆ ಶಿವಪೂಜೆಯಲ್ಲೂ ದೀಪವನ್ನು ಬೆಳಗಿಸಲಾಗುತ್ತದೆ. ಶಿವಪೂಜೆಯ ಪರಿಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ದೀಪ ಬೆಳಗುವಾಗ ಬಳಸುವ ತುಪ್ಪ, ಎಣ್ಣೆ ಮತ್ತು ಬತ್ತಿಯ ಕುರಿತು ವಿಶೇಷ ಕಾಳಜಿ ವಹಿಸಬೇಕು. ಅದರಲ್ಲೂ ಶ್ರಾವಣದಲ್ಲಿ ಶಿವಪೂಜೆ ಮಾಡುವಾಗ ಬತ್ತಿಯ ಕುರಿತು ಈ ವಿಚಾರಗಳನ್ನು ತಿಳಿದುಕೊಂಡಿರಬೇಕು. ಒಂದನೆಯದು, ಈ ಬತ್ತಿಯನ್ನು ಶಿವಪೂಜೆಯಲ್ಲಿ ಬಳಸಿದಿರಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಮಾರುಕಟ್ಟೆನಲ್ಲಿ ಸಿಗುವ ರೆಡಿಮೇಡ್ ತುಪ್ಪದ ಬತ್ತಿಯನ್ನು ಪೂಜೆಯಾಗಿ ಖರೀದಿಸುತ್ತಾರೆ. ಈ ರೆಡಿಮೇಡ್ ತುಪ್ಪದ ಬತ್ತಿಗಳನ್ನೇ ದೀಪದಲ್ಲಿಟ್ಟು ಬೆಳಗಿಸುತ್ತಾರೆ. ಆದರೆ ಶಿವಪೂಜೆಯಲ್ಲಿ ನೀವು ಇಂತಹ ಬತ್ತಿಯನ್ನು ಬಳಸುವುದು ಸೂಕ್ತವಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ರೆಡಿಮೇಡ್ ತುಪ್ಪದ ಬತ್ತಿಗಳು ಶುದ್ಧ ತುಪ್ಪದಿಂದ ಮಾಡಿರುವುದಿಲ್ಲ. ಇದನ್ನು ಮೇಣದ ಬತ್ತಿ ಮತ್ತು ಕಲಬೇರಿಕೆ ತುಪ್ಪದಿಂದ ತಯಾರಿಸಲಾಗುತ್ತದೆ. ಎರಡನೆಯದು, ಮನೆಯಲ್ಲಿ ಬತ್ತಿಯನ್ನು ತಯಾರಿಸಿ. ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸಲು ಬೇಕಾದ ಬತ್ತಿಯನ್ನು ನಾವು ಮನೆಯಲ್ಲೇ ತಯಾರಿಸುವುದು ತುಂಬಾನೇ ಉತ್ತಮ. ಮನೆಯಲ್ಲಿ ಸಿಗುವ ಕೆಲವೊಂದು ಸರಳ ವಸ್ತುಗಳನ್ನು ಬಳಸಿಕೊಂಡು ಇಂತಹ ಬತ್ತಿಯನ್ನು ತಯಾರಿಸಿಕೊಳ್ಳಬೇಕು. ಮಾರ್ಕೆಟ್ನಲ್ಲಿ ಸಿಗುವ ಕಲಬೇರಿಕೆ ಬತ್ತಿಯನ್ನು ಬಳಸಿದಿರಿ. ಮನೆಯಲ್ಲಿ ತಯಾರಿಸಿದ ಬತ್ತಿಯಿಂದ ದೀಪವನ್ನು ಬೆಳಗಿಸುವುದರಿಂದ ಮನೆ ಪೂರ್ತಿ ಕರ್ಪೂರದ ಸುವಾಸನೆ ತುಂಬಿಕೊಂಡಿರುತ್ತದೆ. ಇದು ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿ ಇರಿಸುತ್ತದೆ. ಮೂರನೆಯದು, ತುಪ್ಪದ ದೀಪ ಬತ್ತಿಯನ್ನು ತಯಾರಿಸಲು ಬೇಕಾದ ವಸ್ತುಗಳು. ಮನೆಯಲ್ಲೇ ನಿಮಗೆ ದೀಪದ ಬತ್ತಿಯನ್ನು ತಯಾರಿಸಲು ಶುದ್ಧ ಹಸುವಿನ ತುಪ್ಪ, ಒಂದಿಷ್ಟು ಕರ್ಪೂರದ ತುಂಡುಗಳು ಮತ್ತು ಹತ್ತಿಗಳು ಅಥವಾ ಹತ್ತಿ ಎಲೆಗಳು ಬೇಕಾಗುತ್ತದೆ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬತ್ತಿ ಬೇಕೋ ಅಷ್ಟು ಬತ್ತಿಯನ್ನು ನೀವೇ ತಯಾರಿಸಿಕೊಳ್ಳಿ. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಚಾರವೆಂದರೆ, ಬತ್ತಿಯನ್ನು ತಯಾರಿಸಲು ಬಳಸುವ ತುಪ್ಪದಲ್ಲಿ ಕಲಬೆರಕೆ ಮಾಡಬಾರದು. ನಾಲ್ಕನೆಯದು, ತುಪ್ಪದ ದೀಪ ಬತ್ತಿಯನ್ನು ತಯಾರಿಸುವುದು ಹೇಗೆ. ಮನೆಯಲ್ಲಿ ದೀಪದ ಬತ್ತಿಯನ್ನು ಮಾಡುವುದಕ್ಕಾಗಿ ಒಂದು ಪ್ಯಾನ್ನಲ್ಲಿ ದೇಸಿ ತುಪ್ಪವನ್ನು ಬಿಸಿ ಮಾಡಿ ನಂತರ ಅದನ್ನು ತೆಗೆದುಕೊಂಡು ಸ್ವಲ್ಪ ತಣ್ಣಗಾಗಿಸಿ ಈಗ ಕರ್ಪೂರದ ತುಂಡುಗಳನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ ಮತ್ತು ಈ ಪುಡಿಯನ್ನು ದೇಸಿ ತುಪ್ಪಕ್ಕೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಇದರ ನಂತರ ಐಸ್ ಟ್ರೇ ತೆಗೆದುಕೊಂಡು ಅದರಲ್ಲಿ ಹತ್ತಿಯಿಂದ ತಯಾರಿಸಿದ ಬತ್ತಿಯನ್ನು ಇಡಿ. ಈಗ ತುಪ್ಪದ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ನಂತರ ಫ್ರಿಡ್ಜ್ನಲ್ಲಿ ಸುಮಾರು 30 ನಿಮಿಷಗಳ ಕಾಲ ಇಟ್ಟ ನಂತರ ಅದು ಗಟ್ಟಿಯಾಗುತ್ತದೆ. ಈ ರೀತಿ ತಯಾರು ಮಾಡ್ಕೋಬಹುದು. ಈ ಶ್ರಾವಣ ಮಾಸದಲ್ಲಿ ನೀವು ಬೆಳಿಗ್ಗೆ ಮತ್ತು ಸಂಜೆ ಭಗವಾನ್ ಶಿವನನ್ನು ಪೂಜಿಸುವ ಸಮಯದಲ್ಲಿ ಈ ಬತ್ತಿಗಳಲ್ಲಿ ಒಂದನ್ನು ದೀಪದಲ್ಲಿ ಇರಿಸಿ ಮತ್ತು ಅದನ್ನು ಬೆಳಗಿಸಿ. ಅದು ಉರಿಯುತ್ತಲೇ ಇಡೀ ಮನೆಯ ವಾತಾವರಣ ಕರ್ಪೂರದ ಸುವಾಸನೆಯಿಂದ ತುಂಬುವಂತೆ ಮಾಡುತ್ತದೆ. ಇದು ಸ್ನೇಹಿತರೆ ವಿಡಿಯೋ. ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಇದು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಮನೆಯಲ್ಲಿ ಕಾಂತಿವಂತವಾಗಿ ಶಾಂತ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು.